ನಮಸ್ಕಾರ. ಇಂದಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಕಾಲುಗಳು ಕೈಗಳನ್ನೆಲ್ಲ ಸ್ವಲ್ಪ ಸಡಿಲಗೊಳಿಸಿ ಸಾಧ್ಯವಾದರೆ ವಜ್ರಾಸನದಲ್ಲಿ ಅಥವಾ ಯಾವುದಾದರೂ ಸುಲಭವಾದಂಥ ಆಸನದಲ್ಲಿ ಕುಳಿತುಕೊಳ್ಳಿ. ವಜ್ರಾಸನ. ಬೆನ್ನು, ಕತ್ತು, ಮುಖಭಾಗವನ್ನು ನೇರವಾಗಿ ಇರಿಸಿಕೊಳ್ಳಿ. ಎರಡೂ ಕೈಗಳನ್ನು ಚಿನ್ಮೂತ್ರದಲ್ಲಿರಿಸಿಕೊಳ್ಳಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮ ಅರಿವನ್ನು ಮೂಗಿನ ತುದಿ ಭಾಗಕ್ಕೆ ತರುತ್ತಾ ಉಸಿರಾಟದ ಕ್ರಿಯೆಯನ್ನು ಗಮನಿಸಿ. ಅಬ್ಸರ್ವಿಂಗ್ ದ ಬ್ರೀದಿಂಗ್, ಇನ್ಹೇಲೇಷನ್ ಆ್ಯಂಡ್ ಎಕ್ಸೇಲೇಷನ್. ನಮ್ಮ ಉಸಿರಾಟ ನಿಧಾನವಾಗಿ ದೀರ್ಘವಾಗಿ ನಡೆಯಲಿ. Breathing with consciousness, awareness. Let the breathing be deep, slow and relaxed. Let our exhalation be longer than the inhalation. ಪೂರಕ ಉಸಿರನ್ನು ಒಳಗೆ ತೆಗೆದುಕೊಳ್ಳೋದು, ರೇಚಕ ಉಸಿರನ್ನು ಹೊರಕ್ಕೆ ಬಿಡೋದು. Practice for 5 rounds of breathing and observe the developments and changes. During deep inhalation, the whole body is energizing. While exhaling slowly, relax the body, releasing all the dirt from the body. Opening prayer. Slowly bring the hands to Namaskara Mudra. सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಕೈಗಳನ್ನು ಹಿಂದಕ್ಕೆ ತಗೊಳ್ಳಿ. ಟೇಕ್ ಬ್ಯಾಕ್ ಯುವರ್ ಹ್ಯಾಂಡ್ಸ್. ಮೇಕ್ ಫಿಸ್ಟ್. ಬಲ ಕೈಯನ್ನು ಮುಷ್ಟಿ ಮಾಡಿ ಎಡ ಕೈಯಿಂದ ಹಿಡಿದುಕೊಳ್ಳಿ. ಉಸಿರು ತಗೊಳ್ತಾ ಸ್ವಲ್ಪ ಹಿಂದಕ್ಕೆ ಬಾಗಿ ಉಸಿರು ಬಿಡುತ್ತಾ ಶಶಾಂಕಾಸನ ಮುಂದಕ್ಕೆ ಬಾಗುತ್ತಾ ಪಾಸಿಬಲ್. ನಿಮ್ಮ ಹಣೆಯನ್ನು ಭೂಮಿಗೆ ತಾಗಿಸ್ಬೋದು. ಮಂತ್ರದ ಅರ್ಥ: ಆ ಭಗವಂತನು ನಮ್ಮನ್ನು ಸಲಹಲಿ, ಪೋಷಿಸಲಿ. ನಮ್ಮ ಯೋಗ ವಿದ್ಯಾಭ್ಯಾಸ ಅತ್ಯಂತ ವೀರ್ಯವತ್ತಾಗಿ ನಡೆಯಲಿ. ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸೋಣ. ನಮ್ಮಲ್ಲಿ ಭೇದ ಭಾವವನ್ನು ತೊರೆಯೋಣ. ಎಲ್ಲ ಕಡೆ ಶಾಂತಿ ನೆಲೆಸಲಿ. ಭಗವಂತನು ಪ್ರಾರ್ಥಿಸಿ ಶರಣಾಗಿ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಎರಡು ಕೈಗಳನ್ನು ಬಿಡಿಸಿ ಉಜ್ಜಿಕೊಳ್ಳುತ್ತಾ ಸ್ವಲ್ಪ ಶಾಖವನ್ನು ಉತ್ಪತ್ತಿ ಮಾಡಿ ಕಣ್ಣುಗಳ ಮುಂಭಾಗದಲ್ಲಿ ಇರಿಸಿ ಮುಖದ ಭಾಗಗಳನ್ನು ನಿಧಾನವಾಗಿ ಮಸಾಜ್ ಮಾಡ್ತಾ ಹಸ್ತಗಳನ್ನು ಕಣ್ಣುಗಳ ಮುಂದೆ ಇರಿಸಿ ಕಣ್ಣುಗಳನ್ನು ನಿಧಾನವಾಗಿ. ಈಗ ಕಾಲುಗಳನ್ನು ಬಿಡಿಸಿಕೊಂಡು ಕಾಲಿನ ಬೆರಳು, ಮೊಣಕಾಲುಗಳನ್ನು ಸಡಿಲಗೊಳಿಸೋಣ. ಮೊದಲು ಸೂಕ್ಷ್ಮ ವ್ಯಾಯಾಮವನ್ನು ಪ್ರಾರಂಭ ಮಾಡಿ. ಕಾಲುಗಳನ್ನು ಜೋಡಿಸಿ ನಿಮ್ಮ ಬಲಕಾಲನ್ನು ಎಡ ಕಾಲಿನ ಮೇಲೆ, ಹಾಗೆ ಬಲ ಕೈಯಿಂದ ಪಾದವನ್ನು ಹಿಡಿದು ಈ ಬಲಕಾಲಿನ 5 ಬೆರಳುಗಳನ್ನು ಎಡಕೈಯಿಂದ ಹಿಡಿದುಕೊಳ್ಳುತ್ತಾ ನಿಧಾನವಾಗಿ ಆ ಬೆರಳುಗಳನ್ನು ಹಿಂದಕ್ಕೆ ಮುಂದಕ್ಕೆ ಭಾಗಿಸಿಕೊಳ್ಳಿ. ಫಾರ್ವರ್ಡ್ ಬ್ಯಾಕ್ವರ್ಡ್ ಮೂಮೆಂಟ್. ಈ ಅಭ್ಯಾಸವನ್ನು ಸಹಿತ ನಾವು ಉಸಿರಾಟದ ಮೂಲಕ ಮಾಡಬಹುದು. ಉಸಿರನ್ನು ತೆಗೆದುಕೊಳ್ಳುವಾಗ ಬೆರಳುಗಳು ಹಿಂದಕ್ಕೆ ಹಾಗೂ ಉಸಿರು ಬಿಡುತ್ತಾ ಬೆರಳುಗಳನ್ನು ಮುಂದಕ್ಕೆ. ಸೂಕ್ಷ್ಮ ವ್ಯಾಯಾಮ. ಬೆರಳುಗಳ ಒಂದು ದೃಢ ಶಕ್ತಿಗಾಗಿ ಕಾಲಿನ ಬೆರಳುಗಳ
ಆರೋಗ್ಯಕ್ಕಾಗಿ ಈ ಅಭ್ಯಾಸವನ್ನು ನಾವು ಸುಮಾರು 5ರಿಂದ 10 ಬಾರಿ ಅಭ್ಯಾಸ ಮಾಡೋಣ. ಆನಂತರ ಮೊಣಕಾಲಿನ ವ್ಯಾಯಾಮಕ್ಕಾಗಿ ನಿಧಾನವಾಗಿ ಕಾಲನ್ನು ತಿರುಗಿಸ್ಕೊಳ್ಳುತ್ತಾ ರೊಟೇಷನ್ ಸ್ಲೋಲಿ ಕ್ಲಾಕ್ ವೈಸಲ್ಲಿ ತಿರುಗಿಸ್ತಾ ಬನ್ನಿ. ಉಸಿರಾಟದ ಜೊತೆಯಲ್ಲೇ ಅಭ್ಯಾಸವನ್ನು ಮಾಡೋಣ. ಹಾಗೂ ವಿರುದ್ಧ ದಿಕ್ಕಿನಲ್ಲಿ ಕಾಲನ್ನು ತಿರುಗಿಸ್ಕೊಳ್ಳೋಣ. ನಮ್ಮ ಗಮನವು ಕಾಲಿನ ಭಾಗದಲ್ಲಿ, ಮೊಣಕಾಲಿನ ಭಾಗದಲ್ಲಿರಲಿ. ಎರಡೂ ದಿಕ್ಕಿನಲ್ಲಿ ಈ ಅಭ್ಯಾಸವನ್ನು ಮಾಡಿದ ನಂತರ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಪತಂಗ ಕ್ರಿಯೆಯನ್ನು ಹಂತ ಹಂತವಾಗಿ ಮಾಡುವಂಥದ್ದು. ಮೊದಲು ನಿಮ್ಮ ಬಲಭಾಗದಲ್ಲಿ ಈ ಪತಂಗ ಕ್ರಿಯೆಗೆ ನಾವು ಸ್ವಲ್ಪ ನಮ್ಮ ಶರೀರವನ್ನು ರೆಡಿ ಮಾಡಿಕೊಳ್ಳೋಣ. ಪ್ರಿಪರೇಷನ್ ಫಾರ್ ಹಾಫ್ ಬಟರ್ಫ್ಲೈ. ಇನ್ ದ ರೈಟ್ ಸೈಡ್, ಸ್ಲೋಲಿ ಪುಷ್ ಯುವರ್ ಲೆಗ್. ದ ರೈಟ್ ಸೈಡ್, ಜೆಂಟ್ಲಿ. Gradually increase the speed of Kriya, keeping your spine straight, increasing the speed. Slow down, ನಿಧಾನ ಮಾಡ್ತಾ ಸ್ವಲ್ಪ ವಿಶ್ರಾಂತಿ. ಬಲಕೈಯನ್ನು ಹಿಂದೆ ಇರಿಸಿಕೊಂಡು ಸ್ವಲ್ಪ ಕಣ್ಣು ಮುಚ್ಚಿ ಬಲಭಾಗದಲ್ಲಿ ಆದಂಥ ಅಭ್ಯಾಸವನ್ನು ದಿಂದ ನಮಗೆ ಆದಂಥ ಅನುಭವವನ್ನು ಗಮನಿಸಿಕೊಳ್ಳಿ. ಈಗ ಸ್ವಲ್ಪ ಸಾಧ್ಯವಾದರೆ ಎರಡೂ ಕೈಯಿಂದ ನಿಮ್ಮ ಬಲಕಾಲನ್ನು ಮೇಲೆ ಕೆತ್ತಿಕೊಂಡು ನೆಲಕ್ಕೆ ಸಮಾನಾಂತರವಾಗಿ ಪ್ಯಾರಲಲ್ ಟು ದ ಗ್ರೌಂಡ್ ಸ್ಲೋಲಿ ಜೆಂಟ್ಲಿ ಮೂವ್ ಯುವರ್ ಲೆಗ್. ಕಾಲನ್ನು ಎಡ ಬಲಕ್ಕೆ ನಾವು ತರುತ್ತಾ ಸ್ವಲ್ಪ ರೀತಿಯ ಸ್ವಲ್ಪ ಡೈನಾಮಿಕ್ ಪ್ರಾಕ್ಟೀಸ್ ಇದು ಸ್ವಲ್ಪ ಕಷ್ಟ ಆಗ್ಬೋದು ಪ್ರಾರಂಭದಲ್ಲಿ. ಸಾಧ್ಯವಾದರೆ ಮಾಡಿ. ಬೆನ್ನು ನೇರವಾಗಿರಲಿ. ಅನಂತರ ನಿಧಾನವಾಗಿ ಕಾಲನ್ನು ಕೆಳಗಡೆ ತಂದು ಕಾಲುಗಳನ್ನು ಶಿಥಿಲ ದಂಡಾಸನ ವಿಶ್ರಾಂತಿಗೆ ತರೋದು. ಕಾಲುಗಳು 1 ಅಡಿಯಿಂದ 1.5 ಅಡಿ ದೂರ ಇರಲಿ. ಕತ್ತನ್ನು ಹಿಂದಕ್ಕೆ ಭಾಗಿಸಿ, ಹೆಡ್ ಹ್ಯಾಂಗಿಂಗ್ ಫ್ರೀಲಿ, ರಿಲ್ಯಾಕ್ಸಿಂಗ್. ಇದೇ ಅಭ್ಯಾಸವನ್ನು ಎಡಭಾಗದಲ್ಲಿ ಮಾಡೋಣ. ಕಾಲುಗಳನ್ನು ಮತ್ತೆ ಜೋಡಿಸಿ ದಂಡಾಸನದಿಂದ ಎಡಕಾಲು ಬಲತೊಡೆಯ ಮೇಲೆ, ಬಲಕೈಯಿಂದ ಎಡಕಾಲಿನ ಬೆರಳುಗಳನ್ನು ಹಿಡಿದು ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಹಿಂದಕ್ಕೆ, ಉಸಿರು ಬಿಡುತ್ತಾ ಮುಂಭಾಗ. ಇನ್ಹೇಲ್ ಬ್ಯಾಕ್, ಎಕ್ಸೇಲ್ ಫಾರ್ವರ್ಡ್. ಆ್ಯಕ್ಟಿವ್ ಮೂಮೆಂಟ್ಸ್ ಆಫ್ ಯುವರ್ ಟೋಸ್. ಕಾಲಿನ ಬೆರಳುಗಳನ್ನು ಆರೋಗ್ಯವಾಗಿ ಇರಿಸಿಕೊಳ್ಳೋದಕ್ಕೆ ಅತ್ಯುತ್ತಮವಾದಂಥ ಅಭ್ಯಾಸ ಬೆರಳುಗಳ ಸೂಕ್ಷ್ಮ ವ್ಯಾಯಾಮ. ಪ್ರಾಕ್ಟೀಸ್ ಫಾರ್ 10 rounds. Observe the changes, developments. So now let us practice ankle rotation. Slowly in the same position, rotate your leg clockwise. Always keep your spine straight. ಬೆನ್ನು ನೇರವಾಗಿರಲಿ. ಆ್ಯಂಟಿ ಕ್ಲಾಕ್ವೈಸ್, ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ. Slowly, gently stop the practice. So now we'll practice half butterfly, the left side, ಎಡಭಾಗದಲ್ಲಿ ಪತಂಗ ಕ್ರಿಯೆ, ಅರ್ಧ ಪತಂಗ ಕ್ರಿಯೆ. ನಿಧಾನವಾಗಿ ಕೈ ಸಹಾಯದಿಂದ ಕಾಲನ್ನು ಕೆಳಕ್ಕೆ ತಳ್ಳಿಕೊಳ್ಳುತ್ತಾ ಕಾಲಿನ ಮಂಡಿಗಳು, ತೊಡೆಯ ಸ್ನಾಯುಗಳು, ಮೀನಖಂಡಗಳನ್ನು ಸಡಿಲಗೊಳಿಸುತ್ತಾ ಸಾಧ್ಯವಾದರೆ ಸ್ಪೀಡನ್ನು ಹೆಚ್ಚಿಸಬಹುದು. ಇಫ್ ಪಾಸಿಬಲ್ ಯು ಕ್ಯಾನ್ ಇನ್ಕ್ರೀಸ್ ದ ಸ್ಪೀಡ್. Slow down and relax by keeping your left hand in the back. Observe the changes. ಸ್ವಲ್ಪ ಕಣ್ಣು ಮುಚ್ಚಿ ಶರೀರದ ಭಾಗದಲ್ಲಾದಂಥ ಅನುಭವವನ್ನು ಗಮನಿಸ್ಕೊಳ್ಳಿ, ವಿಶ್ರಾಂತಿ ತೆಗೆದುಕೊಳ್ಳಿ. ಈಗ
ಎಡಕಾಲನ್ನು ಎರಡು ಕೈಗಳಿಂದ ಮೇಲಕ್ಕೆ ಎತ್ತಿ ಸ್ವಲ್ಪ ಡೈನಮಿಕ್ ಪ್ರಾಕ್ಟೀಸನ್ನು ಸಾಧ್ಯವಾದರೆ ಅಭ್ಯಾಸ ಮಾಡಿ. ಎಡ ಬಲಕ್ಕೆ ನೆಲಕ್ಕೆ ಸಮಾನಾಂತರವಾಗಿ ಕಾಲನ್ನು ಚಲನೆಯನ್ನು ಮಾಡೋದು. ಮೂಮೆಂಟ್ ಆಫ್ ಲೆಗ್ about 5 to 10 rounds. ಸ್ಲೋಲಿ ರಿಲೀಸ್ ದ ಲೆಗ್. ಕಾಲು ಬೆಳೆಸ್ಕೊಳ್ಳಿ. ಮತ್ತೆ ವಿಶ್ರಾಂತಿಗೆ ಬರೋಣ. ಶಿಥಿಲ ದಂಡಾಸನ. ಅಬ್ಸರ್ವ್ ದ ಚೇಂಜಸ್. ರಿಲ್ಯಾಕ್ಸ್. ಸೊ ನೌ ವಿಲ್ ಪ್ರಾಕ್ಟೀಸ್ ಫುಲ್ ಬಟರ್ಫ್ಲೈ. ಎರಡು ಕಾಲುಗಳನ್ನು ಈಗ ನಾವು ಒಟ್ಟಿಗೆ ತಂದು ದಂಡಾಸನದಿಂದ ಒಂದೊಂದಾಗಿ ಕಾಲನ್ನು ಮಡಿಸಿಕೊಂಡು ಪಾದಗಳನ್ನು ಜೊತೆಗೆ ತಂದು ಆ ಎರಡು ಪಾದಗಳಲ್ಲಿ ಸೇರಿಸಿ ಕೈಗಳಿಂದ ಕಾಲಿನ ಬೆರಳುಗಳನ್ನು ಜೋಡಿಸಿಕೊಳ್ಳೋಣ. ಬೆನ್ನು ಕತ್ತು ಮುಖಭಾಗವನ್ನು ನೇರವಾಗಿಟ್ಕೊಳ್ಳಿ. ನಿಧಾನವಾಗಿ ಎರಡೂ ಭಾಗದಲ್ಲಿ ಪತಂಗ ಕ್ರಿಯೆ, ಫುಲ್ ಬಟರ್ಫ್ಲೈ. ಬಹಳ ಉತ್ತಮವಾದಂಥ ಅಭ್ಯಾಸ. ಜೀರ್ಣಕ್ರಿಯೆ, ಹೊಟ್ಟೆಯ ಏನು ಬೊಜ್ಜನ್ನು ಕರಗಿಸುವಂಥ ಶಕ್ತಿ ಹಾಗೂ ಮಧುಮೇಹದ ನಿಯಂತ್ರಣ, ಹಲವಾರು ಉಪಯೋಗಗಳನ್ನು ಈ ಅಭ್ಯಾಸದಿಂದ ನಾವು ಪಡೆಯಬಹುದು. 1 ನಿಮಿಷದ ಕಾಲ ಈ ಒಂದು ಅಭ್ಯಾಸವನ್ನು ಮಾಡೋಣ. ಪೂರ್ಣ ಪತಂಗ ಕ್ರಿಯೆ, ಫುಲ್ ಬಟರ್ಫ್ಲೈ. ಮುಖದಲ್ಲಿ ಪ್ರಸನ್ನತೆ ಇರಲಿ. ಸಾಧ್ಯವಾದರೆ ಸ್ಪೀಡನ್ನು ಜಾಸ್ತಿ ಮಾಡಿಕೊಳ್ಳೋಣ. ಇನ್ಕ್ರೀಸ್ ದ ಸ್ಪೀಡ್ ಇಫ್ ಪಾಸಿಬಲ್. Slowly, gradually reduce the speed and maintain this posture. This is called as ಭದ್ರ ಆಸನ. ನೋಡಿ, ಇದೊಂದು ಆಸನ. ಹೀಗೆ ಮಾಡೋದು. ಬೆನ್ನು ಕತ್ತು ನೇರವಾಗಿ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣು ಮುಚ್ಚಿಕೊಳ್ಳಿ. ಒಂದು 10 ಸೆಕೆಂಡ್ಗಳ ಕಾಲ ಈ ಭಂಗಿಯಿಂದ ಆದಂಥ ಅನುಭವವನ್ನು ಗಮನಿಸ್ಕೊಳ್ಳಿ. ಶರೀರದ ಭಾಗಗಳಲ್ಲಿ ಆಗತಕ್ಕಂಥ ಅನುಭವವನ್ನು ಗಮನಿಸೋಣ. ಈಗ ನಾವು ನಿಧಾನವಾಗಿ ಮುಂದೆ ಭಾಗಿ ಮಾಡ್ತಕ್ಕಂತಹ ಬದ್ಧ ಕೋನ. ಹೇಗೆ ನೋಡಿ, ಕಾಲನ್ನು ಅದೇ ಭಂಗಿಯಲ್ಲಿ ಇಟ್ಟುಕೊಂಡು ಉಸಿರು ತಗೊಳ್ತಾ ದೇಹವನ್ನು ಸ್ವಲ್ಪ ಹಿಂದಕ್ಕೆ ಭಾಗಿಸಿ ಉಸಿರನ್ನು ಬಿಡುತ್ತಾ ಹೊಟ್ಟೆಯನ್ನು ಒಳಕ್ಕೆ ಎಳೆದುಕೊಂಡು ನಮ್ಮ ತಲೆಯನ್ನು ಮುಂಭಾಗಕ್ಕೆ ಭಾಗಿಸ್ತಾ ಬರಬೇಕು. 5 ಬಾರಿ ಅಭ್ಯಾಸವನ್ನು ಮಾಡೋಣ. ಇನ್ಹೇಲ್, ಬೆಂಡ್ ಬ್ಯಾಕ್. ಎಕ್ಸೇಲ್, ಬೆಂಡ್ ಫಾರ್ವರ್ಡ್. ಇನ್ಹೇಲ್, ಮತ್ತೊಮ್ಮೆ ಎಕ್ಸೇಲ್. ಇನ್ಹೇಲ್, ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ. ಕೊನೆಯ ಹಂತದಲ್ಲಿ ಈ ಭಂಗಿಯಲ್ಲಿ ಇದ್ದು ಬದ್ಧ ಕೋನಾಸನವನ್ನು ಮಾಡೋಣ. ಸಾಧ್ಯವಾದರೆ ಬೆನ್ನಿನ ಭಾಗ, ಹೊಟ್ಟೆಯ ಭಾಗವನ್ನು ಗಮನಿಸಿ. ಸಾಧ್ಯವಾದರೆ ಇಲ್ಲಿ ನಿಮ್ಮ ಹಣೆಯನ್ನು ಕಾಲಿಗೆ ತಾಗಿಸಿಕೊಳ್ಳಬಹುದು. ಸಾಮಾನ್ಯ ಉಸಿರಾಟ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬಂದು ಕಾಲುಗಳನ್ನು ಬಿಡಿಸಿ ಮತ್ತೆ ವಿಶ್ರಾಂತಿ. ಶಿಥಿಲ ದಂಡಾಸನ. ಬೆನ್ನು, ಹೊಟ್ಟೆಯ ಭಾಗ, ಕತ್ತಿನ ಭಾಗವನ್ನು ಗಮನಿಸ್ತಾ ವಿಶ್ರಾಂತಿ. ಉಪವಿಷ್ಟ ಕೋನ ಅಂದರೆ ಕಾಲುಗಳನ್ನು ದೂರದಲ್ಲಿ ಇರಿಸಿಕೊಂಡು ಈಗ ನಾವು ಮುಂದಕ್ಕೆ ಭಾಗುವಂಥ ಒಂದು ಅಭ್ಯಾಸವನ್ನು ಮಾಡೋದು. ಈ ಅಭ್ಯಾಸದಿಂದ ನಮ್ಮ ತೊಡೆಯ ಭಾಗ, ಮಂಡಿಗಳ ಭಾಗ, ಮೀನಖಂಡಗಳು ಹಾಗೂ ಹೊಟ್ಟೆ, ಬೆನ್ನಿನ ಭಾಗಗಳ ಸಡಿಲತೆ ಆಗುತ್ತೆ. ನೋಡಿ, 2 ಕಾಲುಗಳನ್ನು ದೂರ ಇರಿಸಿ ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ತರ್ತಾ ಸ್ವಲ್ಪ ಹಿಂದೆ ಭಾಗಿ ಉಸಿರನ್ನು ತೆಗೆದುಕೊಂಡು ಉಸಿರು ಬಿಡ್ತಾ ಮುಂದೆ ಭಾಗ್ತಾ ಕಾಲಿನ ಬೆರಳುಗಳಿಂದ ಕೈಯಲ್ಲಿ ಹಿಡ್ಕೊಳ್ಳಿ. ಹಾಗೆಯೇ ಅಭ್ಯಾಸವನ್ನು ಮುಂದುವರಿಸಿ. ಇನ್ಹೇಲ್, ಎಕ್ಸೇಲ್. Inhale, go back. Exhale, bend forward. Inhale, exhale. Inhale, exhale.
ಇನ್ಹೇಲ್, ಎಕ್ಸೇಲ್. ಕೊನೆಯ ಭಾಗದಲ್ಲಿ ಸಾಧ್ಯವಾದರೆ ಒಂದು 10 ಸೆಕೆಂಡ್ಗಳ ಕಾಲ ಹಾಗೆ ಇರೋದಕ್ಕೆ ಪ್ರಯತ್ನ ಮಾಡೋಣ. ಉಪವಿಷ್ಟ ಕೋನ ಆಸನ ಬಹಳ ಉತ್ತಮವಾದಂಥ ಆಸನ. ಮಂಡಿಗಳ ಮೇಲಕ್ಕೆ ಎತ್ತದೆ ಅಭ್ಯಾಸವನ್ನು ಮಾಡಿ. ಸಾಧ್ಯವಾದರೆ ನಿಮ್ಮ ಹಣೆಯನ್ನು ಮುಂದಕ್ಕೆ ನೆಲದ ಸಮೀಪಕ್ಕೆ ತರಬಹುದು. ಸಾಮಾನ್ಯ ಉಸಿರಾಟ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದಕ್ಕೆ ಬಂದು ಕಾಲುಗಳನ್ನು ಮತ್ತೆ ವಿಶ್ರಾಂತಿ. ಶಿಥಿಲ ದಂಡಾಸನ. ಶರೀರದ ಭಾಗಗಳನ್ನು ಗಮನಿಸಿ ವಿಶ್ರಾಂತಿ. ಮುಂದಿನ ಅಭ್ಯಾಸಗಳು, ಉಸಿರಾಟದ ಅಭ್ಯಾಸಗಳು. ನಿಧಾನವಾಗಿ ನಿಂತುಕೊಳ್ಳಿ. ಸ್ಟ್ಯಾಂಡಿಂಗ್ ತಾಡಾಸನ. ನಿಂತು ಮಾಡುವಂತಹ ಉಸಿರಾಟದ ಅಭ್ಯಾಸಗಳು. 2 ಕಾಲುಗಳನ್ನು ಜೋಡಿಸಿ ಕೈಗಳನ್ನು ಮುಂದಕ್ಕೆ ತನ್ನಿ. ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್. ಕೈಗಳನ್ನು ಒಳಗೆ ಹೊರಗೆ ಮಾಡ್ತಕ್ಕಂಥ ಒಂದು ಉಸಿರಾಟದ ಅಭ್ಯಾಸವನ್ನು ನೋಡೋಣ. ಈಗ ಇನ್ಹೇಲ್ ಮಾಡ್ತಾ ಕೈಗಳನ್ನು ಹೊರಗೆ ತನ್ನಿ. ಎಕ್ಸೇಲ್, ಉಸಿರು ಹೊರಗೆ ಬಿಡ್ತಾ ಕೈಗಳನ್ನು ಒಳಗೆ ತನ್ನಿ. ಡೀಪಾಗಿ ಉಸಿರು ತಗೊಳ್ಳಿ. ಇನ್ಹೇಲ್, ಎಕ್ಸೇಲ್. ಈ ಅಭ್ಯಾಸದಿಂದ ನಮ್ಮ ಹೃದಯ ಭಾಗವನ್ನು ಆರೋಗ್ಯದಲ್ಲಿಟ್ಕೊಳ್ಬೋದು. ದೀರ್ಘವಾದ ಉಸಿರಾಟ. 5 ಬಾರಿ ಅಭ್ಯಾಸ. 5 ರೌಂಡ್ಸ್ ಆಫ್ ಪ್ರಾಕ್ಟೀಸ್. ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದಿಂಗ್. ಡೀಪ್ ಇನ್ಹಲೇಷನ್, ಸ್ಲೋ ಎಕ್ಸೇಲೇಷನ್. ಸ್ಟಾಪ್ ದ ಪ್ರಾಕ್ಟೀಸ್. ಅಬ್ಸರ್ವ್ ದ ಚೇಂಜಸ್. 2 ಕೈಗಳನ್ನು ಮೇಲಕ್ಕೆ ಎತ್ತೋಣ. ಈಗ ಅದೇ ರೀತಿ ವರ್ಟಿಕಲ್ ಸ್ಟ್ರೆಚ್. ಡೀಪಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಎತ್ತಿ ನಿಧಾನಕ್ಕೆ ಉಸಿರು ಬಿಡ್ತಾ ಕೆಳಗಡೆ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಬಹಳ ಉತ್ತಮವಾದಂಥ ಒಂದು ಉಸಿರಾಟದ ಸರಳವಾದಂಥ ಅಭ್ಯಾಸ ನಮ್ಮ ಹೃದಯದ ಭಾಗವನ್ನು ಆರೋಗ್ಯದಲ್ಲಿಟ್ಕೊಳ್ಳಿಕ್ಕೆ. ಈಗ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್. ಹೇಗೆ ನೋಡಿ, 2 ಕೈಗಳನ್ನು ಬೆರಳುಗಳನ್ನು ಜೋಡಿಸಿ ಎದೆಯ ಭಾಗದಲ್ಲಿ ಇಟ್ಕೊಳ್ಳಿ. ದೇಹ ನೇರವಾಗಿರಲಿ. ಈಗ ನೇರವಾಗಿ ನಮ್ಮ ಕೈಗಳನ್ನು ಸ್ಟ್ರೆಚ್ ಮಾಡೋಣ. ಉಸಿರು ತಗೊಳ್ತಾ 2 ಕೈಗಳನ್ನು ಎದೆಯ ಮುಂಭಾಗಕ್ಕೆ ತನ್ನಿ. ದೀರ್ಘವಾದ ಉಸಿರಾಟದೊಂದಿಗೆ ಉಸಿರನ್ನು ಬಿಡುತ್ತಾ ಹಾಗೇ ಹಿಂದಕ್ಕೆ ತರ್ತಾ ತೋಳುಗಳನ್ನು ಸಡಿಲಗೊಳಿಸಿ. ಡೀಪ್ ಇನ್ಹಲೇಷನ್, ಸ್ಲೋ ಎಕ್ಸಲೇಷನ್. ಡೀಪ್ ಇನ್ಹಲೇಷನ್, ಸ್ಲೋ ಎಕ್ಸಲೇಷನ್. ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಉಸಿರಾಟವನ್ನು ಗಮನಿಸಿ. ಆಬ್ಲಿಕ್ ಸ್ಟ್ರೆಚ್ ಅಂದರೆ 135 ಡಿಗ್ರಿ ನೆಲದಿಂದ ನೋಡಿ. ಕೈಗಳ ಸ್ವಲ್ಪ ಮೇಲೆ, ಹಣೆಯಿಂದ ಮೇಲ್ಭಾಗ. ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಉಸಿರು ಬಿಡ್ತಾ ವಾಪಸ್. ಡೀಪ್ ಇನ್ಹಲೇಷನ್, ಫುಲ್ಲಿ ಸ್ಟ್ರೆಚಿಂಗ್. ಸ್ಲೋ ಎಕ್ಸೇಲೇಷನ್. ಡೀಪ್ ಇನ್ಹಲೇಷನ್, ಸ್ಲೋ ಎಕ್ಸೇಲೇಷನ್. ನಿಧಾನವಾಗಿ ವಾಪಸ್ ಬರ್ತಾ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ನಮ್ಮ ಶ್ವಾಸಕೋಶದಲ್ಲಿ ಆಮ್ಲಜನಕದ ಉತ್ಪತ್ತಿಯನ್ನು ಹೆಚ್ಚಿಸುವುದಕ್ಕೆ ಮಾಡ್ತಕ್ಕಂಥ ಅಭ್ಯಾಸಗಳು. ಈಗ ಮೇಲ್ಭಾಗಕ್ಕೆ ವರ್ಟಿಕಲ್ ನೋಡಿ. ನಿಧಾನವಾಗಿ ನಮ್ಮ ಮುಖದ ಸಮೀಪಕ್ಕೆ ಹಸ್ತವನ್ನು ತಂದು ಮತ್ತೆ ಮೇಲ್ಮುಖವಾಗಿ ತಿರುಗಿಸಿ ಮೇಲಕ್ಕೆ ಪೂರ್ಣ ಎತ್ತಿಕೊಳ್ಳಬೇಕು. ಹಾಗೆಯೇ ಉಸಿರು ಬಿಡ್ತಾ ಹಸ್ತಗಳನ್ನು ಮುಖದ ಮೂಲಕವೇ ವಾಪಸ್ಸು. ದೀರ್ಘವಾಗಿ ಡೀಪ್ ಇನ್ಹಲೇಷನ್. ಸ್ಟ್ರೆಚ್ ಯುವರ್ ಆರ್ಮ್ಸ್ ಕಂಪ್ಲೀಟ್ಲಿ ಟು ವರ್ಟಿಕಲ್ ಪೊಸಿಷನ್. ಸ್ಲೋ ಎಕ್ಸೇಲೇಷನ್. ಬ್ರಿಂಗ್ ಬ್ಯಾಕ್ and relax. The last round. Inhale, stretch completely.
ಸೊ ಪೂರ್ಣ ತಾಡಾಸನವನ್ನು ಮಾಡೋಣ. ಈಗ ನೋಡಿ, ನಿಧಾನವಾಗಿ ನಮ್ಮ ಹಿಮ್ಮಡಿಯನ್ನು ಮೇಲಕ್ಕೆತ್ತಿ ಬೆರಳುಗಳ ಮೇಲೆ ಶರೀರದ ಭಾರ, ಕಣ್ಣಿನ ದೃಷ್ಟಿ ಒಂದು ಭಾಗದಲ್ಲಿ ಇರಿಸಿಕೊಳ್ಳಿ. ಸಾಮಾನ್ಯ ಉಸಿರಾಟ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಸ್ಲೋಲಿ ವಾಪಸ್ ಕಮ್ ಬ್ಯಾಕ್ ಟು ದಿ ರಿಲ್ಯಾಕ್ಸೇಷನ್. ಕಾಲನ್ನು ದೂರ ಇಟ್ಕೊಳ್ಳಿ. ಇದಕ್ಕೆ ಶಿಥಿಲ ತಾಡಾಸನ ಅಂತ ಕರಿತೀವಿ. ಇಡೀ ಶರೀರದ ಭಾಗಗಳನ್ನು ಗಮನಿಸ್ಕೊಳ್ಳಿ, ವಿಶ್ರಾಂತಿ ಪಡೆಯಿರಿ. ಈಗ ಮುಂದಿನ ಅಭ್ಯಾಸವನ್ನು ಉಸಿರಾಟದ ಜೊತೆಗೆ ವ್ಯಾಯಾಮ, ಬ್ರೀದಿಂಗ್ ಎಕ್ಸಸೈಸ್ ಕಮ್ ಶಿಥಿಲೀಕರಣ ವ್ಯಾಯಾಮ, ಆ್ಯಂಕಲ್ ಸ್ಟ್ರೆಚ್. ನಮ್ಮ ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತುಕೊಳ್ಳೋದು. ಹೇಗೆ? ಕಾಲುಗಳನ್ನು ಜೋಡಿಸ್ಕೊಳ್ಳಿ, ಶರೀರ ಹಗುರವಾಗಿರಲಿ. ಇನ್ಹೀಲ್ ಮಾಡ್ತಾ ಹಿಮ್ಮಡಿಯ ಮೇಲೆ ಬಂದು ತೋಳು ಬೆರಳುಗಳ ಮೇಲೆ ಕಾಲಿನ ಭಾರ, ಕೈಗಳು ಮೇಲಕ್ಕಿರಲಿ. ಎಕ್ಸೇಲ್ ಮಾಡ್ತಾ ಹಾಗೇ ವಾಪಸ್. while inhaling, coming on your toes, stretch your body and exhale, come back. Ankle stretch breathing. Inhale, exhale, inhale, exhale. ದೀರ್ಘವಾಗಿ ಉಸಿರು. ಇನ್ಹೇಲ್, ಎಕ್ಸೇಲ್. ಈಗ ಇದೇ ಅಭ್ಯಾಸವನ್ನು ಸ್ವಲ್ಪ ಬೇಗನೆ ಫಾಸ್ಟಾಗಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ, ಡೈನಮಿಕ್ ಆಗಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale. Very useful practice for our heart. Relaxing, ವಿಶ್ರಾಂತಿ. ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ. ರಿಲ್ಯಾಕ್ಸೇಷನ್, ಶಿಥಿಲ ತಾಡಾಸನ. ಅಬ್ಸರ್ವ್ ದ ಹೋಲ್ ಬಾಡಿ, ಎಂಟೈರ್ ಬಾಡಿ. ಈಗ ನೋಡಿ, ನಾವು ಡೈನಮಿಕ್ ಪ್ರಾಕ್ಟೀಸನ್ನು ಅಭ್ಯಾಸ ಮಾಡೋಣ. ಹೊಸದಾಗಿ ಮಾಡೋರು ಸ್ವಲ್ಪ ಇದನ್ನು ಗಮನಿಸಿ ನಿಧಾನಕ್ಕೆ ಅಭ್ಯಾಸ ಮಾಡಿ. ಜಾಗಿಂಗ್ ಅಂತ ಕರಿತೀವಿ, ಯೋಗಿಕ್ ಜಾಗಿಂಗ್. ಹೇಗೆ ಮಾಡೋದು? ಮೊದಲು ಕಾಲುಗಳನ್ನು ಹತ್ತಿರಕ್ಕೆ ತಂದು ಕೈಗಳನ್ನು ಮುಷ್ಟಿ ಮಾಡಿಕೊಳ್ಳಿ. ಎದೆಯ ಭಾಗದಲ್ಲಿ ಮುಷ್ಟಿಗಳನ್ನು ಇರಿಸಿಕೊಂಡು ನಿಧಾನವಾಗಿ ನಮ್ಮ ಹಿಮ್ಮಡಿಗಳನ್ನು ಮಾತ್ರ ಸ್ವಲ್ಪ ಮೇಲಕ್ಕೆ ಎತ್ತುತ್ತಾ ಕಾಲಿನ ಭಾಗಗಳನ್ನು ಸಡಿಲಗೊಳಿಸೋಣ. ಸ್ಲೋಲಿ lift your heels up and down. ಈಗ ನಮ್ಮ ಕಾಲನ್ನು ನೆಲದಿಂದ ಸ್ವಲ್ಪ ಮೇಲಕ್ಕೆ ಎತ್ತೋಣ. ಲಿಫ್ಟಿಂಗ್ ದ ಲೆಗ್ಸ್ ಅಬೌವ್ ದ ಗ್ರೌಂಡ್. ದಿಸ್ ಈಸ್ ಕಾಲ್ಡ್ ಆಸ್ ಸ್ಪಾಟ್ ಜಾಗಿಂಗ್. ನಿಂತಲ್ಲಿ ಕುಣಿತ. ಶರೀರ ಹಗುರವಾಗಿರಲಿ. ಜಾಗಿಂಗನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಸರಳವಾದಂತಹ ಜಾಗಿಂಗ್ ಇದು. ಮುಂದಿನ ಅಭ್ಯಾಸಗಳನ್ನು ಹೊಸದಾಗಿ ಅಭ್ಯಾಸ ಮಾಡತಕ್ಕಂಥವರು ಮಾಡಬೇಡಿ. ಅಭ್ಯಾಸ ಇರತಕ್ಕಂಥವರು ಲಿಮಿಟೇಷನ್ಸ್, ನಿಮಗೆ ಹೃದಯ ಸಂಬಂಧ ಕಾಯಿಲೆಗಳು ಹಾಗೂ ತೀವ್ರವಾದಂಥ ಬೆನ್ನಿನ ನೋವು ಇದ್ದರೆ ಮುಂದಿನ ಅಭ್ಯಾಸವನ್ನು ದಯಮಾಡಿ ಮಾಡಬೇಡಿ. ಮೊದಲನೆಯ ಅಭ್ಯಾಸ ಜಾಗಿಂಗ್ನಲ್ಲಿ ಕಾಲುಗಳನ್ನು ಹಿಂದಕ್ಕೆ ತರುವಂಥದ್ದು, ಬ್ಯಾಕ್ವರ್ಡ್ ಜಾಗಿಂಗ್ ಅಂತ ಕರಿತೀವಿ. ಸ್ಲೋಲಿ ಕಾಲನ್ನು ಹಿಂಭಾಗಕ್ಕೆ, ನಮ್ಮ ಪೃಷ್ಠಭಾಗಕ್ಕೆ ತಾಗಿಸಬೇಕು. ಮತ್ತು ಅಭ್ಯಾಸವನ್ನು ಸ್ಲೋ ಮಾಡ್ತಾ, ಸ್ಲೋ ಜಾಗಿಂಗ್, ಸ್ಪಾಟ್ ಜಾಗಿಂಗ್. ನಿಧಾನವಾಗಿ ವಿಶ್ರಾಂತಿಯಲ್ಲಿ ಅಭ್ಯಾಸವನ್ನು ಮುಂದುವರಿಸಿಕೊಳ್ಳೋಣ. ಈಗ ಫಾರ್ವರ್ಡ್, ಕಾಲುಗಳನ್ನು ಮುಂದಕ್ಕೆ ತರಬೇಕು. ಕಾಲನ್ನು, ಮಂಡಿಯನ್ನು ನಮ್ಮ ಎದೆಯ ಸಮೀಪಕ್ಕೆ. ಅಪ್ವರ್ಡ್, ಫಾರ್ವರ್ಡ್ ಜಾಗಿಂಗ್. ಮತ್ತೆ ಅಭ್ಯಾಸವನ್ನು ಸ್ಲೋ ಮಾಡ್ತಾ
ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ರಿಲ್ಯಾಕ್ಸೇಷನ್ ಇನ್ ಸ್ಪಾಟ್ ಜಾಗಿಂಗ್. ಈಗ ದೇಹವನ್ನು ಎಡ ಬಲಕ್ಕೆ ತಿರುಗಿಸಿಕೊಂಡು ಮಾಡತಕ್ಕಂತಹ ಜಾಗಿಂಗ್, ಟ್ವಿಸ್ಟಿಂಗ್ ಆ್ಯಂಡ್ ಜಾಗಿಂಗ್. ರೈಟ್ ಲೆಫ್ಟ್. ಸ್ಲೋ ಜಾಗಿಂಗ್, ಮತ್ತೆ ನಿಧಾನ ವಿಶ್ರಾಂತಿಗೆ. ಸ್ಪಾಟ್ ಜಾಗಿಂಗ್, ನಿಂತಲ್ಲೇ ಕುಣಿತ. ಸ್ವಿಂಗಿಂಗ್ ಆ್ಯಂಡ್ ಜಾಗಿಂಗ್, ಬಲ ಮತ್ತು ಎಡಭಾಗಕ್ಕೆ ಕಾಲನ್ನು ಈಗ ಸ್ವಿಂಗ್ ಮಾಡೋದು, ಲೈಕ್ ಪೆಂಡಲಮ್. ಸ್ಲೋ ಮಾಡ್ತಾ ಸ್ಲೋಲಿ ಸ್ಟಾಪ್ ದ ಪ್ರಾಕ್ಟೀಸ್. ಅಭ್ಯಾಸ ನಿಲ್ಲಿಸಿ. ಈಗ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆದಂತಹ ಕಲ್ಮಶಗಳನ್ನು ಒಂದು ಕ್ರಿಯೆಯ ಮೂಲಕ ಹೊರಗಡೆ ಹಾಕೋಣ. ಕಾಲುಗಳನ್ನು ಒಂದಡಿ ದೂರ ಇಟ್ಕೊಳ್ಳಿ, ಕೈಗಳನ್ನು ಮಂಡಿ ಮೇಲೆ ಇಟ್ಕೊಳ್ಳಿ. ಇದಕ್ಕೆ ಮುಖ ಧೌತಿ ಕ್ರಿಯಾ ಅಂತ ಕರಿತೀವಿ. ಉಸಿರನ್ನು ಮೂಗಿನ ಮೂಲಕ ಒಳಗೆ ತೆಗೆದುಕೊಂಡು ಬಾಯಿಯಿಂದ ರಭಸವಾಗಿ ಉಸಿರನ್ನು ಹೊರಗಡೆ ಬಿಡು. ವಿಶ್ರಾಂತಿ, ರಿಲ್ಯಾಕ್ಸ್. ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ. ಇದು ಬಹಳ ವಿಶೇಷವಾದಂಥ ಒಂದು ಅಭ್ಯಾಸ. ಪ್ರತಿನಿತ್ಯ ಈ ಅಭ್ಯಾಸವನ್ನು ನಾವು ಮಾಡಬೇಕು. ಸೂರ್ಯನಿಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಬೀಜಾಕ್ಷರ ಸೂರ್ಯನ ಹೆಸರಿನಿಂದ ಸೂರ್ಯನನ್ನು ಕರೆದು ಬೆಳಗ್ಗಿನ ಜಾವ ನಾವು ಈ ಅಭ್ಯಾಸವನ್ನು ಮಾಡ್ತೀವಿ. ಇಲ್ಲಿ ಮೊದಲು ನಾವು ಮಾಡುವಾಗ ಲಿಮಿಟೇಷನ್ಸ್, ಇತಿಮಿತಿಗಳನ್ನು ಗಮನಿಸಬೇಕಾಗತ್ತೆ. ಪ್ರಾರಂಭದಲ್ಲಿ ಮಾಡ್ತಕ್ಕಂಥವರು ಸ್ವಲ್ಪ ಗಮನಿಸಿ, ಸ್ವಲ್ಪ ಸಮಯದ ನಂತರ ಅಭ್ಯಾಸ ಮಾಡಿ. 12 ಆಸನಗಳ ಒಂದು ವಿನ್ಯಾಸ. ಒಂದು ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳಿರುತ್ತದೆ. ಉಸಿರಾಟದ ಜೊತೆಗೇಲಿ ನಾವು ಇದನ್ನು ಅಭ್ಯಾಸ ಮಾಡಬೇಕು. ಲಿಮಿಟೇಷನ್ಸ್, ಹೃದಯ ಸಂಬಂಧ ಕಾಯಿಲೆಗಳಿದ್ದರೆ, ತೀವ್ರವಾದಂಥ ಬೆನ್ನಿನ ನೋವಿದ್ದರೆ, ಕತ್ತಿನ ನೋವು ಇರತಕ್ಕಂಥವರು ಪ್ರಾರಂಭದಲ್ಲಿ ದಯಮಾಡಿ ಮಾಡಬೇಡಿ. ಯಾರಿಗೆ ಅಭ್ಯಾಸ ಇದೆ ಅವರು ಈ ಅಭ್ಯಾಸವನ್ನು, ಸೂರ್ಯ ನಮಸ್ಕಾರವನ್ನು ಮಾಡೋಣ. ಈಗ ನಿಮ್ಮ ದಿಕ್ಕನ್ನು ಬದಲಾಯಿಸಿಕೊಂಡು ಪೂರ್ವ ಅಭಿಮುಖವಾಗಿ ನಾವು ನಿಂತ್ಕೊಳ್ಬೇಕು. ಮೊದಲು ತಾಡಾಸನದಲ್ಲಿ ನಿಂತ್ಕೊಳ್ಳುತ್ತಾ ಕೈಗಳನ್ನು ನಮಸ್ಕಾರ ದೃಷ್ಟಿಗೆ ತಂದು ಕಣ್ಣುಗಳನ್ನು ಮುಚ್ಚಿ ಭಗವಂತನನ್ನು, ಸೂರ್ಯ ಭಗವಂತನನ್ನು ಭಕ್ತಿಯಿಂದ ಮನಸ್ಸಿನಲ್ಲಿ ಸ್ಥಾಪಿಸಿಕೊಂಡು ಶ್ಲೋಕದೊಂದಿಗೆ ಪ್ರಾರಂಭ ಮಾಡೋಣ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಶಾಪಿಹಿತಂ ಮುಖಂ ತತ್ ತ್ವಂ ಭೂಷಣ್ಣ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಓಂ ಹ್ರಾಂ ಮಿತ್ರಾಯ ನಮಃ. ಊರ್ಧ್ವಾಸನ, ಇನ್ಹೇಲ್. ಪಾದಹಸ್ತಾಸನ, ಎಕ್ಸೇಲ್. ಅಶ್ವಸಂಚಾಲನಾಸನ, ಇನ್ಹೇಲ್. ದಂಡಾಸನ, ಎಕ್ಸೇಲ್. ಶಶಾಂಕಾಸನ, ಇನ್ಹೇಲ್ ಆ್ಯಂಡ್ ಎಕ್ಸೇಲ್. Sastanga Pranipatasana, exhale and hold the breath. Urdhvamukha Svanasana, inhale. Adhomukha Svanasana, exhale. Shashankasana, inhale and exhale. Ashwasanchalanasana, inhale. Padahastasana, exhale. Urdhvasana, inhale. Sthiti, exhale. Om Hrim रवये नमः. एकम, इन्हेल. द्वे, एक्सेल. त्रीणि, इन्हेल. चत्वारि,
exhale. Pancha, inhale and exhale. Shata, exhale, hold the breath. Sapta, inhale. Ashta, exhale. Nava, inhale and exhale. Dasha, inhale. Ekadasha, exhale. Dvadasha, inhale. Sthiti, exhale. Om Bhrum Suryaya Namaha. ಊರ್ಧ್ವಾಸನ, ಕೈಗಳನ್ನು ಹಿಂದಕ್ಕೆ, ಪಾದಹಸ್ತಾಸನ ಮುಂದೆ ಬಾಗಿ ಕಾಲಿನ ಪಕ್ಕದಲ್ಲಿ, ಅಶ್ವ ಸಂಚಲನಾಸನ ಬಲಕಾಲು ಹಿಂದೆ ಮೇಲೆ ನೋಡೋಣ. ದಂಡಾಸನ ಎರಡು ಕಾಲುಗಳನ್ನು ಜೋಡಿಸಿ ಮುಂದಕ್ಕೆ ನೋಡಿ, ಮಂಡಿಗಳುತ್ತಾ ವಿಶ್ರಾಂತಿ. ಶಶಾಂಕಾಸನ, ಸಾಷ್ಟಾಂಗ ಪ್ರಣೀಪಾತಾಸನ 8 ಅಂಗಗಳಿಂದ ನಮಸ್ಕಾರ. ಎದೆ ಹಾಗೂ ಹಣೆಯನ್ನು ತಾಗಿಸ್ಕೊಳ್ಳಿ. ಊರ್ಧ್ವಮುಖ ಶ್ವಾನಾಸನ, ಆಕಾಶದ ಕಡೆ ನೋಡಿ. ಅಧೋಮುಖ ಶ್ವಾನಾಸನ, ನಮ್ಮ ನಾಭಿಯ ಭಾಗವನ್ನು ಗಮನಿಸಿ. ಮತ್ತೆ ವಿಶ್ರಾಂತಿ. ಶಶಾಂಕಾಸನ, ಅಶ್ವ ಸಂಚಲನಾಸನ ಬಲಕಾಲನ್ನು 2 ಹಸ್ತಗಳ ನಡುವೆ ತನ್ನಿ, ಮೇಲೆ ನೋಡಿ. ಪಾದಹಸ್ತಾಸನ, ಕಾಲುಗಳನ್ನು ಮುಟ್ತಾ. ಊರ್ಧ್ವಾಸನ, ಉಸಿರು ತಗೊಂಡು ಸ್ಥಿತಿಗೆ ಬರೋಣ. ಓಂ ಹ್ರೈಂ ಭಾನವೇ ನಮಃ. ಏಕಂ ಇನ್ಹೇಲ್, ದ್ವೇ ಎಕ್ಸೇಲ್, ತ್ರೀಣಿ ಇನ್ಹೇಲ್, ಚತ್ವಾರಿ ಎಕ್ಸೇಲ್, ಪಂಚ ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಷಟ್ ಎಕ್ಸೇಲ್, ಹೋಲ್ಡ್ ದ ಬ್ರೆತ್, ಸಪ್ತ ಇನ್ಹೇಲ್, ಅಷ್ಟ exhale, Nava inhale and exhale, Dasha inhale, Ekadasha exhale, Dvadasha inhale, Sthiti exhale. Om Rahom Kaghaya Namaha. Urdhvasana, Padahastasana, Ashwasanchalanasana, Dandhasana, शशांकासन, साष्टांग प्रणीपातासन, ऊर्ध्वमुख श्वानासन, अधोमुख श्वानासन, शशांकासन, अश्वसंचालनासन, पादहस्तासन, ऊर्ध्वासन स्थिति. ओम रह तस्मै नमः. एकम, फॉलो द ब्रीदिंग. द्वे, त्रीणि, चत्वारि, पञ्च, षट्, सप्त, अष्ट, नव, दश, एकादश, द्वादश, स्थितिः. ओम ह्रां हिरण्यगर्भाय नमः. ऊर्ध्वासन, पादहस्तासन, अश्वसंचालनासन, दंडासन, शशांकासन, साष्टांग प्रणीपातासन, ऊर्ध्वमुख श्वानासन, अधोमुख श्वानासन, शशांकासन, अश्वसंचालनासन, पादहस्तासन, ऊर्ध्वासन स्थितिः. ओम ह्रीं रवये नमः. एकं, द्वि, त्रीणि, चत्वारि, पञ्च, षट्, सप्त, अष्ट, नव, दश, एकादश, द्वादश, स्थितिः. ओम ह्रुं आदित्याय नमः. ऊर्ध्वासन, पादहस्तासन, अश्वसंचालनासन, दंडासन, शशांकासन, साष्टांग प्रणीपातासन, ऊर्ध्वमुख श्वानासन, अधोमुख श्वानासन, शशांकासन, अश्वसंचालनासन, पादहस्तासन, ऊर्ध्वासन समस्थिति.
ॐ ह्रैं सवित्रै नमः। एकं द्वे त्रीणि चत्वारि पञ्च षट् सप्त अष्ट नव दश एकादश द्वादश स्थितिः। ॐ ह्रौं अर्काय नमः। ऊर्ध्वासनं, ऊर्ध्वहस्तासनं, अश्वसञ्चालनासनं, दण्डासनं, शशाङ्कासनं, साष्टाङ्गप्रणीपातासनं, ऊर्ध्वमुखश्वानासनं, अधोमुखश्वानासनं, शशाङ्कासनं, अश्वसञ्चालनासनं, पादहस्तासनं, ऊर्ध्वासनं, समस्थितिः। ॐ रः भास्कराय नमः। एकं इन्हेल, द्वे एक्सेल, त्रीणि इन्हेल, चत्वारि एक्सेल, पञ्च इन्हेल and exhale, षट् exhale, hold the breath if possible, सप्त inhale, अष्ट exhale, नव inhale and exhale, दश inhale, एकादश exhale, द्वादश inhale, स्थिति exhale। ॐ श्री सवित्र सूर्य नारायणाय नमः। Saluting the sun god and relaxing. So now we'll relax with walking in our own mat. ನಮ್ಮ ಮ್ಯಾಟಿನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ವಾಕ್ ಮಾಡಿ ರಿಲ್ಯಾಕ್ಸ್ ಮಾಡ್ತಾ ಶರೀರ ಮನಸ್ಸನ್ನು ವಿಶ್ರಾಂತಿಗೊಳಿಸುವಂತಹ ಶವಾಸನವನ್ನು ಅಭ್ಯಾಸ ಮಾಡೋಣ. ಸ್ಲೋಲಿ ಲೈ ಡೌನ್ ಆನ್ ಯುವರ್ ಬ್ಯಾಕ್. ಬೆನ್ನಿನ ಮೇಲೆ ನಿಧಾನವಾಗಿ ನಿಮ್ಮ ಮ್ಯಾಟಿನ ಮೇಲೆ ನಿಧಾನವಾಗಿ ಮಲಗಿಕೊಳ್ಳಿ. ಲೈ ಡೌನ್ ಜೆಂಟ್ಲಿ, ಲೆಗ್ಸ್ ಅಪಾರ್ಟ್, ಕಾಲು ದೂರ ಇಟ್ಕೊಳ್ಳಿ, ಹ್ಯಾಂಡ್ಸ್ ಅಪಾರ್ಟ್, ಕ್ಲೋಸ್ ಯುವರ್ ಐಸ್, ಅಬ್ಸರ್ವ್ ಯುವರ್ ಬ್ರೀತ್. ಶವಾಸನಗಳಲ್ಲಿ ವಿವಿಧ ಆಯಾಮಗಳನ್ನು ನಾವು ನೋಡೋಣ. ಇವತ್ತು ತಕ್ಷಣ ನಿರಾಳತೆಯ ಕೌಶಲ, ಇನ್ಸ್ಟಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಈ ಒಂದು ಶವಾಸನವನ್ನು ಅಭ್ಯಾಸ ಮಾಡಿ ಎಲ್ಲ ಭಾಗಗಳನ್ನು ಒಮ್ಮೆಲೆ ಸಡಿಲಗೊಳಿಸಿ. ಟೈಟನಿಂಗ್ ಆಫ್ ಹೋಲ್ ಬಾಡಿ ಒನ್ ಬೈ ಒನ್ ಆಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ರಿಲೀಸಿಂಗ್ ದೆಮ್ ಎಟ್ ಎ ಟೈಮ್. ಸ್ಟಿಮ್ಯುಲೇಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. 3 ನಿಮಿಷದ ಅವಧಿ. ಲೆಟ್ ದ ಬ್ರೀದಿಂಗ್ ಕಮ್ ಟು ನಾರ್ಮ್. ನಮ್ಮ ಉಸಿರು ಸಹಜ ಸ್ಥಿತಿಗೆ ಬರುವುದನ್ನು ಗಮನಿಸಿ. So now let us start. Gently bring your legs together. Toes and heels touching each other, palms touching the thighs. Eyes are closed, face relaxed with the smiling throughout the practice. So now, as per the instructions, let us start tightening one by one. Tighten your toes, tighten your ankle joint, tighten the calf muscles, pull up your kneecaps and tighten your thigh muscles. Compress and squeeze your buttocks. Exhale and suck the abdomen in. Now make fist in your hand. Tighten your arms, shoulder muscles, neck muscles. Compress and squeeze the facial muscles. Maintain the smiling. Inhale, expand the thoracic muscles. Tighten the whole body again. Tighten, tighten, tighten. Release. Let go. Legs apart, hands apart. Palms facing the roof. Collapse your whole body. Release all your tension, the stress, worries, and enjoying the relaxation. ಸಂಪೂರ್ಣ ಶರೀರದಲ್ಲಿ
ವಿಶ್ರಾಂತಿ, ಶರೀರ ಹಾಗೂ ಮನಸ್ಸು ಎರಡನ್ನು ವಿಶ್ರಾಂತಿಗೊಳಿಸುವಂತಹ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಾಡ್ತಕ್ಕಂತಹ ಒಂದು ಶವಾಸನದ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ತಕ್ಷಣ ನಿರಾಳತೆಯ ಕೌಶಲ್ಯ, ಇನ್ಸ್ಟಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. Relax, completely relax. ವಿಶ್ರಾಂತಿಯನ್ನು ಒಂದು ಓಂಕಾರ ಹೇಳುವುದರ ಮೂಲಕ ಹೆಚ್ಚಿಸಿಕೊಳ್ಳೋಣ. ದೀರ್ಘವಾದ ಉಸಿರು ತೆಗೆದುಕೊಳ್ಳಿ. ಇನ್ಹೇಲ್ ಓಂಕಾರದ ಶಬ್ದ ತರಂಗಗಳನ್ನು ಶರೀರದ ಎಲ್ಲ ಭಾಗಗಳಲ್ಲಿ ಸ್ಪಂದಿಸಿ ನಿಧಾನವಾಗಿ ನಿಮ್ಮ ಕಾಲುಗಳು, ಕೈಗಳು, ಕತ್ತಿನ ಭಾಗವನ್ನು ಸಡಿಲಗೊಳಿಸಿ. ಬೈ ಮೂವಿಂಗ್ ಯುವರ್ ಟೋಸ್, ಯುವರ್ ಹ್ಯಾಂಡ್ಸ್, ಬ್ಯಾಕ್, ಹೆಡ್. ಫೀಲ್ ಲೈಟ್ನೆಸ್, ಫ್ರೆಶ್ನೆಸ್, ಅಲರ್ಟ್ನೆಸ್. Now how to come up from the Shavasana? Join your legs, hands touching the body. Gently place your left palm on the chest. Take the right hand above the head, along the ground. Fold your left leg and gently turn to your right side. Now unfold your left leg, place it over the right. Keep your left palm on the left side and enjoy your awareness. ಪಾರ್ಶ್ವದಲ್ಲಿ ಸಿಗುವಂತಹ ಸುಖವನ್ನು Gently bring your left palm on the ground and center to your chest, and with the support of the right hand, slowly come to any comfortable sitting position. Rub your palm, generate with the heat, make up, surround your eyes, and massage facial muscles. Open the eyes with your blinking and ink. Yes, now we'll practice simple asanas. First in standing. Come to Tadasana. This is Tadasana. How to practice Utkata Asana? Utkata is a sitting position in standing. So strengthen our knee muscles, calf muscles, thighs. Gently join your legs and bring the arms slowly with inhalation from the sideways and take it to the vertical position, Anjali Mudra. While exhaling, gently come to a sitting position. ಹೇಗೆ ಕೂತ್ಕೊಳ್ಳುವಂಥ ಒಂದು ಭಂಗಿಯಲ್ಲಿ ಕೂತ್ಕೊಳ್ತೀವಿ ಅದನ್ನು ನಾವೀಗ ಯೋಗದ ಮೂಲಕ ಅಭ್ಯಾಸ ಮಾಡೋಣ. Can open your eyes or close your eyes. Breathing is normal and observe all the changes in your body, particularly your knee muscles, calf muscles, thigh muscles. Breathing is normal. Slowly, Treni, inhale and coming up. Chatwari, exhale and relax. Observe the changes. So let us practice Lord Veerabhadra Asana. First one, keep your leg around 1 meter apart. Gently turn to your right side and bend your right leg slowly with inhalation to a right angle. Bring your arms above the head, join the palms, stretch your arms and bend back a little. Close your eyes, breathing normal. Observe all the changes in your leg, waist muscles, thoracic muscles. Breathing is normal. Slowly let us come back. Now slowly turn to your left side to the same asana in the complementary left side. Bend the left leg, arms again to the vertical position. Bend back, breathing normal. Close your eyes.
Slowly come back. Training Chatwari. Now let us practice few asanas in the sitting position. Slowly come to sitting position. Vishranti, Shitila Dandasana, legs apart, hands in the back, collapse, whole body, head hanging freely in the back or even in the right or in the left side. Observe the changes. So now let us practice few asanas in the sitting position. Bharadwaja asana. How to do this? Join your legs. Come to Sthiti, Dandasana. This is called as Dandasana. Now folding both the legs to your right side. ಎರಡು ಕಾಲುಗಳನ್ನು ನಿಮ್ಮ ಬಲಭಾಗಕ್ಕೆ ಮಡಿಸಿಕೊಳ್ಳಿ. Keeping your spine straight. Then bring your right hand, palm over the left knee. Slowly release your left hand and bring near the right waist. Turn your body to the left side. Fully, completely turn, twisting. And the final position, close your eyes, observing all the changes with normal breathing. Slowly come back. Training. Release your hand and release the legs and Vishram. Observe the changes. So, same asana in the complementary. ಎಡಭಾಗದಲ್ಲೂ ಅದೇ ಅಭ್ಯಾಸವನ್ನು ಮಾಡಬೇಕು. ಫಸ್ಟ್ ಸ್ಥಿತಿ ದಂಡಾಸನ. ಏಕಂ, fold the legs to the left side. Dve, keep your left palm on the right knee. Bring your right hand slowly to the left waist. Turn your body to the right side. Twisting, twisting, twisting. Face always relaxed, smiling. Normal breathing. Observe all the changes in your spine region, thighs, waist, abdomen. Slowly come back, training. Release the hand, Chatwari. Go to Shitila Dandasana and relax. After each and every asanas, relaxation is very important. And you have to observe the body, particularly the particular parts of the body is getting relaxed more and more. So now we'll practice one more asana called as Maricha Asana. How to do this? Come to Sthiti, Dandasana, body erect, straight. Fold your right leg and slowly move the right leg to the right side a little. Support your left palm on the left side on the ground. Then bring the right hand covering the right knee to the back and bring your left hand and join both the hands in the back side. Slowly now bend forward. Possible you can bring the forehead close to the left knee and maintain this post normal breathing. Slowly release the hand. Take the support and release your leg. Come back to relaxation, Vishranti. Complementary, same asana in the left side. First Dandasana, body straight. Fold your left leg, turn gently to the left side. Take the support of the right hand and bring the left arm surrounding the left knee and bring back both the hands in the back. Join the hands and exhale and bend forward. Trying to touch your forehead to the right knee. Breathing normal. Slowly release. Come back. Inhalation. Exhale and go back to Vishram. Relaxation. Like this, we can practice asanas. Sitting, standing, prone and supine. So we'll practice daily. So now we'll slowly come back to our relaxation position and if possible we'll
sitting in Sukhasana. This is Swastikasana, Sukhasana. For the next part of the yoga, now let us practice cleansing Kriya, Kapala Bhati Kriya. So how to do this Kapala Bhati? So you will be knowing it. Forcible exhalation from the nostrils and continuously at least for 30, 40, 50, 60 rounds according to your capacity. Limitations, those who are suffering from heart-related problem, hypertension, please avoid, or severe backache, avoid for the time being. So let us practice today with the Nasika Mudra, alternate nostril Kapalabhati. Keep your spine, head erect. Observe your breathing, 2 to 3 rounds of breathing. So now let us practice Kapalabhati, alternate nostrils. Close left, exhale forcibly through the right. Close the right, exhale forcibly through the left. Continuation. Stop the practice. Observe your breathing. Breathing slowly comes back to normal. So now let us practice one meditation. Nadha Anusandhana meditation. Akara, Ukara, Makara Dhyan. The lower, middle and the upper portion. Adhama, Madhyama and Adhya. Gently release your legs. If possible, you can come to Vajrasana. Ekam, fold your right leg. Dve, left leg. Join your knees. Keep your spine straight, back straight, neck straight. First we'll practice the Adhama Pranayama and the Akara Dhyana. So breathing in the lower section, chanting the mantra in the lower portion, Akara, and experiencing the vibration, the resonance in the lower portion of the body. Adopt Chin Mudra on your laps. Back, neck and head direct. Gently close your eyes. Face relaxed with the smiling. Inhale, lower section, Adhama. Deeply.
Gently stop the practice and observe the resonance of the Akara mantra in the abdomen and the lower portion of your body. So now let us chant Ukara in the thoracic region. Let us have Chinmaya Mudra. Fold the 3 fingers. All the tip of the fingers touching the palms, the center of the lap. Keeping spine once again straight. Face relax. Breathing in the thoracic region. Madhyam Pranayam. Inhale. Stop the practice. Feel the vibration of the Ukara mantra in the middle portion of your body, the thoracic region, Madhya Bhagadalli. Ukara mantrada ಸ್ಪಂದನವನ್ನು ಗಮನಿಸಿ. So now make Adi Mudra on the laps, keeping the spine straight once again. Clavicular breathing, Adya Pranayama with the Makara mantra, Makara Dhyana. Inhale, Release the mudra and observe the resonance of the Makara mantra, upper portion of your body, and also it's coming down to the entire body. Relaxing, Vishran. So now let us chant all the 3 together. Adama, Madhyama, Adya Pranayama with Akara, Ukara and Makara mantra together, continuously, without break, and dividing 1/3 each. So make fists again in the hands, making the Brahma Mudra. Keep your spine, neck and the head erect. Eyes are closed, face relaxed. Inhale. Release the mudra, experience resonance, Makara, soothing effect, each and every parts of your body. Relax whole body, the entire body.
adopting Jnana Mudra, both the hands, chanting of Omkara mantra 3 times. Keep your spine once again straight. Eyes are closed. Please relax. Feel the vibration, the resonance, Omkara mantra, each and every parts of the body. Gently bring your hands to Namaskara mantra. We'll close the session with closing prayer. Om Sarve Bhavantu Sukhinaha Sarve Santu Niramaya Sarve Bhadrani Pashyantu Ma Kaschid Dukkha Bhag Bhavet. Om Shanti Shanti Shanti. Gently take back your hands. Make fist in the right hand. Hold your right wrist with the left. As you inhale, bend back. Exhale and bend forward to Shashankasana. Forehead on the ground. Understand the meaning. Let each and everyone be healthy. No one suffer from any diseases. Let me not see anybody suffering. Each and everyone see good and auspicious things. Let there be peace around the world, surrounding and within us. Salute the Almighty, Guru Patanjali, parents, Guru. Inhale and slowly coming up. Release your hands, gently rub the palm. Then make little heat, makeup and surround your eyes. Massage facial muscles, whole body. Palms in front of the eyes, open your eyes, blinking and inking. Have a nice day. Shubhavagli. Shubhadin.